ಪಾಯ್ಸನ್ 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 ಹಾ ಪಾಯ್ಸನ್ ಹಾ ಪಾಯ್ಸನ್ ನೋಡೋಣ. ಫೈನಲಿ ನಮ್ಮ ಧನ್ಯ ಅವ್ರು ಮಾಡ್ಕೊಂಡು ಬಂದ್ರು. ಇದ್ರಲ್ಲೇ ಮಾಡ್ಬಿಟ್ರ ಈ ಸರಿ. ಇಲ್ಲಿ ನೋಡಿ, ಆ ಕಲರ್ ನೋಡಿದ್ರೆ ಭಯ ಬಿದ್ದ ಬಿಡ್ಬೇಕು. ಅಷ್ಟು ಖಾರದ ಪುಡಿ ಹಾಕಿ ಅವರ ಪುಂಡೆ ಉರಿಬೇಕು. ನಮಗೆ ಸ್ಪೈಸಿ ಇಷ್ಟ, ಟಿಕ್ಕಾ ಉರಿಯೋ ತರ ಸ್ಪೈಸಿ ಇಷ್ಟ ಇಲ್ಲ. ಭಾವನ ಕಾಫಿ ಬಂತು. ಇವಾಗ ತಾನೆ ಅಚ್ಚು ಬಂದ್ಲು. ಅಚ್ಚು ಹಾಯ್. ಹಾಯ್ ಅಕ್ಕ. ಹಾಯ್ ಅಕ್ಕ. ಅದ ಗಂಡ ಎಣ್ಣ, ಅದು ಎಣ್ಣ ಗಂಡ ಇನ. ಇವಾಗ ಬೆಳಗಿನ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅಮ್ಮ ಬೆಳಗ್ಗೆ ವಾಷಿಂಗ್ ಮಿಷಿನ್ ಹಾಕಕ್ ಹೋಗಿ ಈ ತರ ಆಯ್ತು. ತಮ್ಮನ್ ಹೊಡಿಯಕ್ ಇಷ್ಟ ಪಡ್ತಾರಂತೆ. ಕುಡ್ರಿ, ಜೋರಾಗಿ ಹೊಡಿಬೇಕು, ಈ ತರ ಅಲ್ಲ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವಾಗ ಬೆಳಗಿನ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ನಾನು ಮತ್ತೆ ಸನ್ನು ಅಮ್ಮ ಸೇರಿ. ನೋಡೋಣ ನಮ್ಮ ಧನ್ಯ ಅವರು ಏನು ಪ್ರ್ಯಾಂಕ್ ಆಗ್ತಾರೆ ಅಂತ. ಏನು ವಿಷಯ ಅಂತ ಅಂದರೆ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ದು ಇದು ಮುರಿದೋಗಿದೆ. ಅಂದರೆ ಡೋರ್ ಬರುತ್ತೆ ಗೊತ್ತಾ ವಾಷಿಂಗ್ ಮಿಷಿನ್ದು, ಅದು ಓಪನ್ ಆಗಿ ಅದೇ ರನ್ ಆಗ್ತಾ ಇದೆ. ಅಮ್ಮ ಬೆಳಗ್ಗೆ ವಾಷಿಂಗ್ ಮಿಷಿನ್ ಹಾಕಕ್ಕೆ ಹೋಗಿ ಈ ಥರ ಆಯಿತು. ಇವಾಗ ಧನ್ಯ ಅವರಿಗೆ ಡೈರೆಕ್ಟ್ ಪ್ರ್ಯಾಂಕ್ ಮಾಡೋಣ ಬನ್ನಿ. ಹಾಂ, ಮಾಡೋಣ ಪ್ರ್ಯಾಂಕು. ಬಾತ್ರೂಮ್ಗ ಸರಿ, ನೀನು ಬೈ. ಯಾವಾಗಲೂ ಧನ್ಯ ಅವರೇ ವಾಷಿಂಗ್ ಮಿಷಿನ್ಗೆ ಹಾಕೋದು. ಸೊ ಅವರು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇರ್ತಾರೆ. ಇವಾಗ ಅವರೇ ಈ ಥರ ಮಾಡಿದ್ದು ಅಂತ ಅವ್ರಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಮ್ಮಮ್ಮ ಬೈತೀನಿ ಅಂತ ಹೇಳಿದ್ದಾರೆ. ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ನೋಡೋಣ, ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ. ಬೆಳಗ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಬಂದ್ಬಿಟ್ಟಿದೆ, ಅದಕ್ಕೆ ಏನ್ ಮಾಡಿದೆ? ನಾನಲ್ಲ, ನನ್ನ ಮೇಲೆ ಹೇಳ್ಬಿಡು ನೀನು. ಯಾರು ತೆಗಿತಾಗಿದ್ದು? ಯಾರು ತೆಗಿದ್ದು, ಯಾರು ಹಾಕಿದ್ದು? ಸುಳ್ಳು ಹೇಳ್ಬೇಡ ಧನ್ಯ, ಬರೀ ಸುಳ್ಳೇ ಹೇಳ್ತೀಯ ನೀನಂತೂ. ಒಪ್ಕೊಳ್ಳೋದೇ ಇಲ್ಲ. ಇನ್ನೊಂದು ಹೋಗ್ಲಿ, ಮೊನ್ನೆ ಬಟ್ಟೆ ಎಲ್ಲ ತೆಗೆದು ಒಣಗಾಕಿದ್ದೆ ಯಾರಪ್ಪ? ನಾನು ಹಾಕ್ಬಿಟ್ಟು ಹೋಗಿದ್ದೆ ಅಷ್ಟೇ. ನಾನು ಇವಾಗ ಸೀರೆ ಹಾಕಕ್ ನೋಡ್ತಿದ್ದೀನಿ, ಅದು ಹಂಗೆ ಬಂದೇ ಬಿಡ್ತು. ಏನು ಹೇಳ್ದಿಲ್ಲ ನಾನು. ನೋಡ ನೀನು, ಪರವಾಗಿಲ್ಲ ರಾಣಿ. ನೋಡ್ತೀನಿ, ನನ್ನ ಮೇಲೆ ಆಗ್ತದೆ. ನೋಡ್ದ, ಕಾಮಿಡಿ ಮಾಡ್ಕೊಂಡ್ಬಿಡ್ತೀಯ ನನ್ನನ್ನ. ಅಲ್ಲ, ಕಾಮಿಡಿ ಮಾಡ್ಕೊಂಡಿದ್ದೀಯ. ಇವಾಗ ಮುಂಚೆ ಆದ್ರೂ ಎದುರ್ಕೊತಿದ್ದೆ, ಈಗ ಭಯನೇ ಇಲ್ಲ. ಅಲ್ಲೇನ್ ಬಾತ್ರೂಮಲ್ಲಿ ಬಂದು ಹಿಡ್ಕೊಂಡಿದ್ವ ನಿನ್ನ? ಒಳ್ಳೆ ಕಾಮಿಡಿ. ಇವಾಗ ಭಯ ಇಲ್ಲ, ಒಂಚೂರು ಭಯ ಐತಿದ್ರೆ. ಯಾಕಂದ್ರೆ ನಾನು ಮಾಡಿಲ್ಲ, ಅದಕ್ಕೆ ಭಯನೇ ಪಡ್ಕೊಳ್ಳಿಲ್ಲ. ನಮಗೆ ತಪ್ಪು ಮಾಡಿಲ್ಲ ಅಂದ್ರೆ ಯಾರು ಭಯ ಪಡ್ಕೊಳ್ಳೇಬಾರ್ದು. ಯಾಕಂದ್ರೆ ಮಾಡ್ತಿದ್ರೆ ನಾನು ಇನ್ ಮುಂದೆ ಗಾಬರಿ ಎಲ್ಲ ಆಗಲ್ಲ. ಗಾಬರಿ ಮಾಡ್ತಾಳೆ. ಅಯ್ಯೋ, ಬೆಳಗ್ಗೆ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಪ್ರ್ಯಾಂಕ್ ಗೋಸ್ ರಾಂಗ್ ಆಗೋಯ್ತು ಅಲ್ವ ಅಮ್ಮ? ಹೌದು, ಫೋನ್ ನನ್ನೇ ನೋಡ್ತೈತೆ ಅಂತಾಳೆ. ನಮ್ಮಮ್ಮ ಬೈದ್ರೆ ಸೀರಿಯಸ್ ಆಗಿ ಅಳ್ತಾರೆ ಅಂತ ನಾನು ಅನ್ಕೊಂಡೆ. ಬಟ್ ಅದ್ರ ಅಳ್ಳೇ ಇಲ್ಲ, ಫುಲ್ ಸ್ಟ್ರಾಂಗ್. ಈ ತರ ಇರ್ಬೇಕು ಮಾ, ಸೂಪರ್. ಅವಳು ತಪ್ಪು ಮಾಡಿದ್ರೆ ಪಕ್ಕ ಅಳ್ತಾಳೆ. ಅವಳಾಗೆ ಬಂದು ಹೇಳ್ಕೊಳ್ತಿದ್ದೆ ನಾನು. ಸಣ್ಣೊಟ್ಟಿಗೆ ಹೇಳ್ತಿರ್ಲಿಲ್ಲ, ಮಮ್ಮಿ ಒಟ್ಟಿಗೆ ಹೀಗೆ ಆಯ್ತು, ಏನ್ ಮಾಡ ಅಂತ ಹೇಳ್ತಿದ್ದೆ. ಇವತ್ತು ನಾನು ತಪ್ಪೇ ಮಾಡಿಲ್ಲಲ್ಲ, ಯಾಕೆ ಭಯಪಡ್ಬೇಕಂತ ಆಯ್ತು. ಹೌದಾ? ಆದ್ರೂ ಇವಾಗ ತಪ್ಪು ಮಾಡಿಲ್ಲ ಅಂದ್ರು ನಿನ್ ಮೇಲೆ ಅಪವಾದ ವಹಿಸ್ತಾ ಇದಾರಲ್ವಮ್ಮ. ಅವಾಗಾದ್ರೂ ನೀವು ಹಳತರ ಮಾಡ್ಕೋತೀರಾ. ಇವಾಗ ನಾವ್ ಅಮ್ಮ ಬೈದಿದ್ದಕ್ಕೆ ಹಳತರ ಮಾಡ್ಕೋತೀರಾ ಅನ್ಕೊಂಡೆ. ದೇವ್ರು ನೋಡ್ಕೊಳ್ತಾರೆ, ಯಾರು ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತೀನಿ ಅಷ್ಟೇ.
ಯಾಕೆ? ಎಲ್ಲೋದ್ರು ಪ್ರ್ಯಾಂಕ್, ಕೂತ್ಕೊಂಡ್ರು ಪ್ರ್ಯಾಂಕ್, ಕಿಚನ್ ರೂಮ್ ಅಲ್ಲಿ ಇದ್ರು ಪ್ರ್ಯಾಂಕ್, ಮಲ್ಕೊಂಡ್ರು ಪ್ರ್ಯಾಂಕ್, ಇನ್ನೊಂದು ವಾಶ್ರೂಮ್ ಬಾಕಿ ಆಗಿದೆ ಅಷ್ಟೇ. ಒಂದ್ ಕೆಲ್ಸ ಮಾಡಿ, ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅದನ್ನ ಹೇಳಿ. ಡೈರೆಕ್ಟ್ ಮನೆಗೆ ಹೋಗು, ಇವರ ಪ್ರ್ಯಾಂಕ್ ಸಾಸನೆ ಬಿಟ್ಟು ನೋಡ್ಮ ಹೆಂಗ್ ಹೇಳ್ತಿದಾರೆ, ನಾನ್ ಚೆನ್ನಾಗಿ ನೋಡ್ಕೋತಾ ಇಲ್ವಾ ಅಷ್ಟೇ. ಪ್ರ್ಯಾಂಕ್ ಆಗ್ತಾನೆ ಇದ್ದೀನಿ ಅಷ್ಟೇ. ನೀವು ಸುಮ್ನೆ ಹೇಳಿ, ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ನಿಜಾನೇ ಅನ್ಕೊಡ್ಬೇಕು, ನಾವು ನಿಮಗ್ ಕಷ್ಟ ಕೊಡೋದಿದೀವಿ ಅಂತ ಅನ್ಕೊಡ್ಬೇಕು. ಇಲ್ಲ, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಚಾಪೆ ಎಲ್ಲ ಇದ್ದೀನಿ, ಎದ್ದೇಳು ಅಷ್ಟರಲ್ಲಿ ಪ್ರ್ಯಾಂಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ಚಾಪೆ ಎಲ್ಲ ಏನ್ ಇರ್ಲಿಲ್ಲ, ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಕೂತಿದ್ರಿ ಅಲ್ವಮ್ಮ? ಹೌದು. ನೀವು ಚಾಪೆಲ್ ಇದ್ದಾಗ ಪ್ಲಾನ್ ಮಾಡಿದ್ವಿ, ನನ್ನ ಪ್ರಕಾರ ಕೇಳಿಸ್ಕೊಂಡ್ಬಿಟ್ರಿ ಅನ್ಸುತ್ತೆ. ಇವತ್ತಿನ ನಮ್ಮ ಸ್ಪೆಷಲ್ ಬ್ರೇಕ್ಫಾಸ್ಟಿಗೆ ಇದು ಬಟಾಟೆ ಬಾಜಿ ಇದೆ, ಅಂದ್ರೆ ಆಲೂಗಡ್ಡೆ ಪಲ್ಯ. ಅದಕ್ಕೆ ಇವಾಗ ನಾವು ತುಪ್ಪ ದೋಸೆ ಮಾಡಬೇಕು. ನೋಡಿ ಹಿಟ್ಟು ಇಲ್ಲಿದೆ. ತುಪ್ಪ ಬಿದ್ದು ಮಸಾಲೆ ದೋಸೆ. ತುಪ್ಪ ಬಿದ್ದು ಮಸಾಲೆ ದೋಸೆ ಅಲ್ಲ, ತುಪ್ಪ ದೋಸೆ ಮಾಡೋದೀಗ. ತುಪ್ಪ ದೋಸೆ ಮಾಡಬೇಕು, ರೆಡಿ ಮಾಡ್ಕೊತಾ ಇದೀವಿ. ಈಗ ಸ್ವಲ್ಪ ಬಿಸಿಯಾಗಿದೆ. ನೀನು ಒಯ್ತಿ ಈಗ. ಫಸ್ಟ್ ಇದು ನೀನು ಒಯ್ಯಿ, ಯಾಕಂದ್ರೆ ಎದ್ದೇಳಿಲ್ಲ ಅಂತ ಭಯನಾ? ಎದ್ದೇಳ್ತದೆ, ಆ ಥರ ಏನಿಲ್ಲ. ನೀಟಾದ ಮನ್ಪು. ಸೆಕೆಂಡಿಂದ ನಾನು ಒಯ್ತೀನಿ. ವಾವ್, ಮನೇಲೆ ಈಗ ನನಗೆ ಸಣ್ಣವರು ಮಸಾಲೆ ದೋಸೆ ಮಾಡಿ ಕೊಟ್ರು. ಇದೇ ಇವತ್ತಿನ ಬ್ರೇಕ್ಫಾಸ್ಟ್. ಇಷ್ಟೊತ್ತು ಎಡಿಟ್ ಮಾಡ್ಕೊಂಡು ಕೂತಿದ್ದೆ, ವ್ಲಾಗ್ ಎಲ್ಲ ಎಡಿಟ್ ಆಯ್ತು. ನಮ್ಮ ಸಣ್ಣವರು ವಾಯ್ಸ್ ಕೊಡೋದು ಇತ್ತು, ಸೊ ವಾಯ್ಸ್ ಕೊಟ್ರು. ಸಣ್ಣ ವಾಯ್ಸ್ ಕೊಟ್ರಾ? ಎಲ್ಲ ಮುಗೀತಾ? ನಮ್ಮ ಮೋಕಿ ಒಂದ್ ರೌಂಡ್ ನಿದ್ದೆ ಮಾಡಿ ಎದ್ದ. ನಮ್ಮ ಧನ್ಯ ಅವರು ಬೆಳ್ಳುಳ್ಳಿ ಉಪ್ಪಿನಕಾಯಿ ತಿಂತಾ ಇದಾರೆ. ಬನ್ನಿ ಇಲ್ಲಿ. ಏನ್ ಬೆಳ್ಳುಳ್ಳಿ ಉಪ್ಪಿನಕಾಯಿ ತಿಂತಾ ಇದೀರಾ? ಏನ್ ವಿಷಯ? ಏನ್ ವಿಷಯ? ಎಲ್ಲಿತ್ತದು ಬೆಳ್ಳುಳ್ಳಿ ಉಪ್ಪಿನಕಾಯಿ? ಓ, ಊರಿಂದ ಅಮ್ಮ ತಂದಿದಲ್ಲ. ಊರಿಂದ ಅಮ್ಮ ತಂದಿರೋ ಉಪ್ಪಿನಕಾಯಿ ತಿಂತಾ ಇದಾರೆ. ಸ್ಕೂಲಲ್ಲಿ ಮಾಡಿದಂತಹ ರಸಂ ಮಾಡಿದೀನಿ ನೋಡಿ. ಹೌದಾ? ನೋಡಿ, ಇವತ್ತು ರಸಂ ಸ್ಪೆಷಲ್. ರಸಮಿಗೆ ಈ ಕಾಳೆಲ್ಲ ಹಾಕ್ತಾರ? ರಸಂ ಅಲ್ಲ, ಸಾಂಬಾರ್. ಸ್ಕೂಲಲ್ಲೆಲ್ಲ ಸಿಗುತ್ತೆ ಗೊತ್ತಾ? ಆತರ ನಮ್ ಸೈಡ್ ಸ್ಕೂಲಲ್ಲಿ ಈ ತರ ಸಿಗ್ತಾ ಇರ್ಲಿಲ್ಲ. 4th 5th ಅಲ್ಲೆಲ್ಲ ಇಸ್ಕಾನ್ ಟೆಂಪಲ್ದು ಊಟ ತಿಂತಾ ಇದ್ದು. ಇವಾಗ ಎಲ್ಲರೂ ಅನ್ಕೋಬಹುದು ಸಣ್ಣವ್ರು ಇಷ್ಟು ಊಟ ಮಾಡ್ತಾರ ಅಂತ. ಇಲ್ಲ, ನಾನು ಮತ್ತೆ ಸಣ್ಣವ್ರು ಇಬ್ರು ಒಟ್ಟಿಗೆ ಊಟ ಮಾಡ್ತಾ ಇದೀವಿ. ಅವರಿಬ್ರು ಕೂಡ ಒಟ್ಟಿಗೆ ಮಾಡ್ತಿದ್ದಾರೆ, ಆದ್ರೆ ಬೇರೆ ಪ್ಲೇಟ್ ಅಷ್ಟೇ. ನೋಡಿ, ಈಚೆ ಫುಲ್ಲು ಮಧ್ಯಾಹ್ನ ಆದ್ರೂ ಎಷ್ಟು ಜೋರ್ ಮಳೆ ಬರ್ತಾ ಇದೆ ಇಲ್ಲಿ. ಮತ್ತೆ ಇನ್ನೊಂದ್ ಏನಂದ್ರೆ, ನಾಯಿಗಳೆಲ್ಲ ಈಚೆ ಬಿಟ್ಟಿದ್ರು, ಎಲ್ಲ ಒಳಗಡೆ ಓಡೋಯ್ತು ಪಾಪ. ಅಮ್ಮ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಬೇಕಾದ್ರೆ ಬೆಳಗ್ಗೆನೆ ವಾಷಿಂಗ್ ಮಿಷಿನ್ ಹಾಳಾಗಿತ್ತು. ಸೊ ಅದನ್ನ ಇವಾಗ ತಾನೇ ರೆಡಿ ಮಾಡಿಸಿದ್ವಿ. ಒಂದು ನೆಟ್ ಹಾಕ್ಸಿ ವಾಷಿಂಗ್ ಮಿಷಿನ್ ಈಗ ತಾನೇ ರೆಡಿ ಮಾಡಿ ಹೋದ್ರು. ಸರ್ವಿಸ್ ಮಾಡೋರು ಬಂದಿದ್ರು. ಸೊ ಬಟ್ಟೆಗಳಂತೂ ತುಂಬಾ ಇದೆ. ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಹಾಕೊಂಡು ಹೋಗಿದ್ ಬಟ್ಟೆಗಳು ಎಲ್ಲ. ಸೊ ಫಸ್ಟ್ ಡೈಲಿ ಯೂಸ್ ಹಾಕಿದೀವಿ, ಆಮೇಲೆ ಇದನ್ನ ಹಾಕ್ಬೇಕು. ಒಣಗ ಹಾಕೋದಕ್ಕೆ ಹೊಸ ಮನೇಲಿ ಜಾಗನೇ ಇಲ್ಲ. ಸೊ ಇದು ಮಾಡಿಸಿರೋದ್ರಿಂದ ನೋಡಿ, ಇಲ್ಲಿ ಮಾಡಿಸಿದೀವಲ್ಲ, ಇದರಿಂದ ಸ್ವಲ್ಪ ಪರವಾಗಿಲ್ಲ. ಅಮ್ಮನ ಸೀರೆ ಎಲ್ಲ ಒಣಗಿದೆ. ಇವಾಗ ಎತ್ತಿ ಅದನ್ನ ಒಳಗಡೆ ಹಾಕಿ ಮತ್ತೆ 2 ರೌಂಡ್ ಹಾಕಬೇಕು. ವಾಷಿಂಗ್ ಮಿಷಿನ್ 2 ತಿಂಗಳು ಒಂದ್ಸಲಿ ಡ್ರಮ್ ವಾಶ್ ಮಾಡಲೇಬೇಕು. ಅದು ಟಾಪ್ ಲೋಡ್ ಆಗಿರಲಿ, ಫ್ರಂಟ್ ಲೋಡ್ ಆಗಿರಲಿ. ಸೊ ಇವಾಗ ವಾಷಿಂಗ್ ಮಿಷಿನ್ ಡ್ರಮ್ ವಾಶ್ ಮಾಡೋದಕ್ಕೆ ಅಂತ ಒಂದು ಲಿಕ್ವಿಡ್ ಕೊಟ್ಟಿದ್ದಾರೆ. ಸೊ ತೋರಿಸ್ತೀನಿ ನಿಮಗೆ. ನೋಡಿ, ಡ್ರಮ್ ವಾಶ್ ಪೌಡರ್ ಇದನ್ನ ಕೂಡ ತಗೊಂಡ್ವಿ. 1400 ಆಯ್ತು ಇದಕ್ಕೆ. ಸೊ ವಾಷಿಂಗ್ ಮಿಷಿನ್ ಸರ್ವಿಸ್ಗೂ ಎಕ್ಸ್ಟ್ರಾ ಚಾರ್ಜ್ ತಗೊಂಡ್ರು. ಇದರಲ್ಲಿ ಇದು 1 ವರ್ಷಕ್ಕೆ ಯೂಸ್ ಆಗುತ್ತೆ. ಅಂದ್ರೆ 6 ಪ್ಯಾಕೆಟ್ ಇರುತ್ತೆ ಇದರಲ್ಲಿ. ಇದನ್ನ ಆರಾಮ್ಸೆ ಯೂಸ್ ಮಾಡ್ಬೋದು, 1 ವರ್ಷದವರೆಗೂ ಯೂಸ್ ಮಾಡ್ಬೋದು. ನಮ್ಮ ಸಣ್ಣವರು ಒಂದು ವಾಯ್ಸ್ ಕೊಡ್ತಾ ಇದಾರೆ, ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದಾರೆ, ಏನೋ ಎಡಿಟ್ ಮಾಡ್ಕೊಂಡು. ಸಣ್ಣ ಏನ್ ಮಾಡ್ತಿದ್ದೀರಾ? ಎಡಿಟ್ ಮಾಡ್ತಾ ಇದ್ದೀನಿ. ಒಂದಕ್ಕೆ ವಾಯ್ಸ್ ಕೊಡ್ತಾ ಇದ್ದಾರೆ. ಧನ್ಯ ಅವರು ಮತ್ತೆ ಮೋಕಿ ಅವರು ಲೇಸ್ ತಗೊಂಡ್ ಬರೋದಕ್ಕೆ ಹೋಗಿದ್ದಾರೆ. ಲೇಸ್ ಅಲ್ಲಿ ಒಂದು ಚಾಲೆಂಜ್ ಮಾಡೋಣ ಇವತ್ತು ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೂ ಕೂಡ ಬೋರ್ ಆಗ್ತಾ ಇದ್ರು, ಏನಾದ್ರು ಆಟ ಆಡೋಣ ಅಂತ ಹೇಳಿದ್ರು. ಸೊ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋದಲ್ಲಿ ನೋಡಿದ್ರು. ಆ ಒಂದು ಚಾಲೆಂಜ್ ನ ಇವತ್ತು ಮಾಡ್ಬೇಕಂತ ಅನ್ಕೊಂಡಿದೀವಿ. ಬನ್ನಿ ಟ್ರೈ ಮಾಡೋಣ. ನೋಡಿ, ಬಿಂಗೋ ತಗೊಂಡ್ ಬಂದು ಆಗ್ಲೇ ಜೋಡ್ಸ್ ಇಟ್ಬಿಟ್ಟಿದ್ದಾರೆ. ಧನ್ಯ ಅವರೇ, ಬಿಂಗೋ ಏನಕ್ಕೆ ತಂದಿದ್ದು? ಚಾಲೆಂಜ್ ಮಾಡುವ ಅಂತ ಹೇಳಿ. ಏನ್ ಚಾಲೆಂಜ್ ಹುಡುಕಿದ್ದೀರಾ? ಪಾಯ್ಸನ್ ಚಾಲೆಂಜ್. ನೋಡಿ, ಇವತ್ತು ಪಾಯ್ಸನ್ ಚಾಲೆಂಜ್ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದೀವಿ. ಮೋಕಿ ಮತ್ತೆ ನೀವಿಬ್ರು ಆಡಿ. ಓಕೆ, ಇವಾಗ ಏನು ಗೊತ್ತಾ, ಸ್ಲ್ಯಾಪು ಮತ್ತೆ ಮುದ್ದು ಮಾಡೋದಿರುತ್ತೆ. ನೀವೇನಾದರೂ ಪಾಯ್ಸನ್ ತಗೊಂಡ್ರೆ ಆ ಅಪೋನೆಂಟ್ ಇರ್ತಾರಲ್ಲ, ಅವ್ರು ನಿಮಗೆ ಸ್ಲ್ಯಾಪ್ ಕೂಡ ಮಾಡ್ಬೋದು, ಇಲ್ಲ ಮುದ್ದು ಕೂಡ ಮಾಡ್ಬೋದು. ನೋಡೋಣ ನಿಮ್ಮಿಬ್ಬರಲ್ಲಿ ಯಾರು ಮುದ್ದು ಮಾಡ್ತೀರಾ ಇಲ್ಲ ಸ್ಲ್ಯಾಪ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಓಕೆನಾ? ರೆಡಿನಾ? ಸ್ಟಾರ್ಟ್ ಮಾಡೋಣವಾ? ಆ ಥರ ಅಲ್ಲಪ್ಪ, ಪಾಯ್ಸನ್ ತಿಂದಿದ ತಕ್ಷಣ ನೀರು ಕೊಟ್ಬಿಟ್ರೆ ಬದುಕ್ಬಿಡ್ತೀರಾ? ಬದುಕಲ್ಲ. ಬನ್ನಿ ಸನುಮ. ನಮ್ಮ ಮೋಕಿ ಮತ್ತು ನಮ್ಮ ಧನ್ಯ ಅವರು ರೆಡಿ ಆದರು. ಸೊ ಇವಾಗ ನಮ್ಮ ಲೇಸ್ ಚಾಲೆಂಜ್ ರೆಡಿ ಆಗಿದೆ. ನೋಡೋಣ, ಟೈಮ್ ಪಾಸಿಗೆ ಆಡ್ತಿರೋದಷ್ಟೇ ನಾವು ಈ ಗೇಮ್ನ. ನಿಮಗೆ 3 ಪಾಯ್ಸನ್ನ ಸೆಲೆಕ್ಟ್ ಮಾಡೋಕ್ಕೆ ಕೊಡ್ತೀನಿ ಚಾನ್ಸು, ನಿನಗೆ 3 ಪಾಯ್ಸನ್ನ ಸೆಲೆಕ್ಟ್ ಮಾಡೋಕ್ಕೆ ಕೊಡ್ತೀನಿ. ನೋಡೋಣ, ಮೋಕಿ ಇವಾಗ ಸೆಲೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಮಾಡು ಮೋಕಿ.
ಓಕೆ 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 ಸೂಪರ್. ಆ ಕಡೆ ತಿರುಗು ಮುಖಿ ಪೂರ್ತಿ. ಹಾಂ ಓಕೆ ಓಕೆ, ನನಗೆ ಪಾಯ್ಸನ್ಗಳು ಕಾಣಿಸ್ತಾ ಇದೆ. ಹಾಂ, ಇವಾಗ ಯಾರು ಫಸ್ಟ್ ಚೂಸ್ ಮಾಡ್ತೀರಾ? ಏನು ನೀವಿಬ್ರು ಹಿಂಗೆ ತೋರಿಸಿದ್ರೆ ಅಷ್ಟೊಂದು ಭಯನಾ? ಎಲ್ಲದರಲ್ಲೂ ಹಾಂ, ಲೇಡೀಸ್ ಫಸ್ಟು. ಓಕೆ ನೋಡೋಣ, ಸೆಲೆಕ್ಟ್ ಮಾಡಿ. ಸೇಫಾ? ಓಕೆ ಸೇಫು. ಧನ್ಯವಾದ, ಸೂಪರ್. ಮೋಕಿ ತಿಂದ ದೊಡ್ಡದು ಲೇಸ್ ಎತ್ಕೊಂಡು ತಿಂದ್ಬಿಟ್ಟ ಅಮ್ಮ. ದೊಡ್ಡದು ನೋಡ್ಕೊಂಡು ತಿಂದ್ಬಿಟ್ಟ. ಏಯ್ ಯಾಕೋ ಊಟ ಮಾಡಿಲ್ವಾ? ಓಕೆ, ಅವನು ಸೇಫ್ ಆಗಿರೋದು ಎತ್ಕೊಂಡ್ರೆ ಸೇಫ್ ಅಂತ ಹೇಳ್ಬೇಕು ನೀವು. ಹಾಂ ಓಕೆ. ಹಾಂ ನೆಕ್ಸ್ಟ್ ಮೋಕಿ. ಭಯ ಆಗ್ತಾ ಇದೆ ಧನ್ಯ ಅವ್ರಿಗೆ. ಅಯ್ಯಯ್ಯೋ, ಲೇಸ್ ಮಾತ್ರ ಖಾಲಿ ಆಗ್ತಾ ಇದೆ, ಯಾರು ಒದೆ ತಿಂತಾ ಇಲ್ವಲ್ಲಪ್ಪ. ಹಾಂ ನೆಕ್ಸ್ಟು. ಮತ್ತೆ ಏನು ಕೊಡ್ರಿ, ಸ್ಲ್ಯಾಪ ಏನು? ತಮ್ಮನಿಗೆ ಹೊಡಿಯೋಕೆ ಇಷ್ಟಪಡ್ತಾರಂತೆ, ಕೊಡ್ರಿ. ಜೋರಾಗಿ ಹೊಡಿಬೇಕು, ಈ ಥರ ಅಲ್ಲ, ಇನ್ನೂ ಜೋರಾಗಿ ಬೇಕು. ಅವನು ಕೊಡ್ತಾನಪ್ಪ ನಿಮಗೆ, ಇನ್ನೂ ಜೋರಾಗಿ ಬೇಕು. ಸ್ಲ್ಯಾಪ್ ಅಂದ್ರೆ ಹಿಂಗಿರ್ಬೇಕು, ಸೌಂಡ್ ಕೇಳಿಸ್ಬೇಕು. ಸ್ಲ್ಯಾಪ್ ಮಾಡಲೇಬೇಕು. ಬಿತ್ತು ಜೋರಾಗಿ, ಪಾಪ ಸೌಂಡ್ ಬಂತು ಚಟೀರ್ ಅಂತ. ಓಕೆ ನೆಕ್ಸ್ಟ್. ಓ ಸೇಫು. ಧನ್ಯವಾದ, ನೀವೇ ವಿನ್ ಆಗ್ಬೋದು. ನೋಡೋಣ ಯಾರು ವಿನ್ ಆಗ್ತೀರಾ ಅಂತ ನೋಡೋಣ. ಅಯ್ಯೋಯಪ್ಪ, ಅಯ್ಯೋ ನಮ್ಗೆ ಇರಲ್ಲ ಅನ್ಸುತ್ತೆ ಸನುಮ, ನೋಡಿದ್ರೆ ಎಲ್ಲ ತಿಂದಾಕ್ತವ್ರೆ. ಸೇಫಾ? ವಾವ್ ಸೂಪರ್. ನೋಡೋಣ, ಇನ್ನೊಂದು ಸ್ವಲ್ಪ ಲೇಸ್ಗಳು ಬಾಕಿ ಇದೆ ಅಷ್ಟೇ. ಬೇಗ ತಿಂತಾ ಇರ್ಬೇಕು, ಚಕ್ ಅಂತ. ಏನು ಇದು ಇಷ್ಟೊಂದು ಸ್ಲೋ ಮಾಡ್ತಿದ್ದೀರಾ? ಓಕೆ ಹಾಂ ನೆಕ್ಸ್ಟು. ಯೋಚನೆ ಮಾಡೋದಕ್ಕಿದೆ, ನೀವು ಚೆಸ್ ಆಟ ಆಡ್ತಾ ಇದ್ದೀರಾ. ಸೇಫಾ? ಭಯ ಆಗ್ತಾ ಇದೆ. ಕೊಡ್ಬೇಕೊಂದು ಬಿತ್ತು. ವಾ, ಇನ್ನೂ ಕರೆಕ್ಟಾಗಿ ಹೊಡಿಬೇಕು. ಅಲ್ಲ, ತಮ್ಮನಿಗೆ ಏನಕ್ಕೆ ಸ್ಲ್ಯಾಪೇ ಮಾಡ್ತಾ ಇದ್ದೀರಾ? ಆ ಬಾಳಿಗೆ ಮುದ್ದೆ ಮಾಡ್ಬೋದಲ್ವಾ? ಹೊಡೆದಾದ್ಮೇಲೆ ಏನು ಮುದ್ದು ಮಾಡೋದು? ಹೊಡ್ಸ್ಕೊಂಡು ಆಯ್ತು ಅವನು ಆಲ್ರೆಡಿ. ಯಾರು ತಿನ್ಬೇಕಾಗಿದ್ದು? ಮತ್ತೆ ಪಾಯ್ಸನ್ ತಿನ್ನ? ಹಂಗಾರೆ ಕೊಡ್ರಿ ಒಂದು. ಓ ಲಾಸ್ಟಲ್ಲಿ ಹೊಡಿಯಲ್ವಾ? ಲಾಸ್ಟಿಗೆ ಮುದ್ದು ಮಾಡಿದ್ರು, 2 ಸ್ಲ್ಯಾಪ್ ಕೊಟ್ಟಿದ್ದಾರೆ, 1 ಮುದ್ದು ಮಾಡಿದ್ದಾರೆ. ಗ್ರೇಟ್, ಸಖತ್ತಾಗಿ ಆಡಿದ್ರಿ. ಧನ್ಯ ಅವರೇ, ನೀವು ವಿನ್ ಆಗಿದ್ದೀರಾ. ಇವಾಗ ನಿಮ್ ಸರದಿ. ಸಣ್ಣವರಿಗೆ ನನ್ನ ಮೇಲೆ ತುಂಬಾ ಸೇಡಿದೆ, ನೋಡೋಣ ತೀರಿಸ್ಕೋತಾರ ಏನು ಅಂತ. ಯಾರು ಹೇಳ್ತೀರಾ ಫಸ್ಟ್ ಪಾಯ್ಸನ್ ಯಾವ್ದೆಲ್ಲ ಅಂತ ಚೂಸ್ ಮಾಡ್ತೀರಾ? ಮಾಡಿ. ಹಾ ನೋಡಿ, ಪಾಯ್ಸನ್. ಹಾ ಪಾಯ್ಸನ್. ಹಾ ಪಾಯ್ಸನ್. ನಿನ್ ಟರ್ನ್ ಆಗು. ನೀವ್ ಹೇಳಿ. ಒಂದು ನಿಮಿಷ ಇರಿ. ಪಾಯ್ಸನ್. ಹಾ ಸರಿ, ಓಕೆನಾ? ಹಾ ನಾನು ಹೇಳಿರೋ ಪಾಯ್ಸನ್, ಅವ್ರು ಹೇಳಿರೋ ಪಾಯ್ಸನ್ ಒಂದೇ ಇದೆಯಾ? ಇಲ್ಲ. ಸರಿ ಓಕೆ, ಸ್ಟಾರ್ಟ್ ಮಾಡೋಣ. ಯಾಕಾದ್ರೂ ಫಸ್ಟ್ ಒಪ್ಕೊಂಡು. ಸೇಫ್. ಯಾವ ಟೇಸ್ಟ್ ಚೆನ್ನಾಗಿದ್ಯಾ? ಚೆನ್ನಾಗೈತೆ. ಏನು
ಪಪ್ಪಿ ಕೊಟ್ರಾ? ಅಂದ್ರೆ ಮುದ್ದು ಮಾಡಿದೆ. ಓ ಖುಷಿ. ನಮ್ಮ ವೈಫ್ ಅಲ್ವಾ? ಹೌದೌದು. ನಾವು ಮುದ್ದು ಮಾಡೋದು, ಭಯ ಇಡ್ಸ್ಬಿಟ್ಟು ಮುದ್ದು ಮಾಡಿದ್ರು. ಹೆಂಗೆ? ಓ ಸೂಪರ್. ಪಾಯ್ಸನ್ ಅದು. ನೆಕ್ಸ್ಟ್ ನೀವು. ಸತ್ಯವಾದ ಪಾಯ್ಸನ್ ತಿಂದು. ಅದಕ್ಕೆ ಭಯ ಇಡ್ಸಿದ್ದು. ನಮ್ಮ ಸಣ್ಣವರಿಗೆ ಹೊಡೆಯೋದೇ ಬೇಕಾಗಿಲ್ಲ, ಅಂದ್ಬಿಟ್ರೆ ಸಾಕು, ಎದುರ್ಕೊಂಡ್ಬಿಡ್ತಾರೆ. ಪಾಯ್ಸನ್ ತಿಂದವಳಿಗೆ ಪವರ್ ಬಂದಿದೆ ನೋಡಿ. ಓಡ್ತು ಲೋಕಲ್ ಅಯ್ಯೋ. ಓಕೆನೇ. ಕಿರ್ಚಿದ್ವೆ. ನೆಕ್ಸ್ಟ್ ನೀವಲ್ವಾ? ಭಯ ಬಿದ್ದೋದ್ರು ಸಣ್ಣವರು. ಇವಾಗ ನನಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ತಿನ್ನಿ. ಇರಿ ಒಂದ್ ನಿಮಿಷ, ನಿಮ್ಗೆ ಒಳ್ಳೆ ಸ್ಪೈಸಿ ಇರೋದು ನೋಡ್ತಾ ಇದೀನಿ. ಸೇಫ್. ಯಾವ ಸೂಪರ್. ನಾನಲ್ವಾ? ಹೌದು ನೀವೇ. ಪಾಯ್ಸನ್ ಅಲ್ಲ. ಅಯ್ಯೋ. ಇವ್ರು ನಾನು ಹೇಳೋದಕ್ಕೆ ಪಾಯ್ಸನ್ ಅಲ್ಲ, ಸೇಫ್ ಅಂತ ಹೇಳಿದೀನಿ. ನೆಕ್ಸ್ಟ್ ಸಣ್ಣ ಅವರು. ಹಾ ನೀವು. ಯಾಕೆ ಧನ್ಯವ್ರೆ ಎಣ್ಣೆ ಇಟ್ಟಿದ್ದೀರಾ? ಕನ್ಫ್ಯೂಸ್ ಆಗುತ್ತೆ. ನಂಗೆ ಸೇಫ್ ಹೇಳಿದ್ಲ ಅವಳು. ನಂಗೆ ಹಾ ಸೂಪರ್. ಅವ್ರು ಯಾವ್ದು ಎತ್ಕೋತಿದಾರಲ್ಲ ಕಾಣಿಸ್ತಿದೆ ಅಲ್ಲ? ಕಾಣಿಸ್ತಿದೆ. ಅದೆಲ್ಲ ಹೆಂಗೆ, ನಾವು ಹಂಗೇನೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಸೇಫ್ ಯಾವ್ದು ಅಂತ. ಸರಿ ಹಾಗಾದ್ರೆ ನೆಕ್ಸ್ಟ್. ಪಾಯ್ಸನ್ ಅಲ್ಲ, ಸೇಫ್. ಖುಷಿ ಆಯ್ತು ಅವಳಿಗೆ. ನೆಕ್ಸ್ಟ್ ನೀವು. ಸ್ವಲ್ಪ ದೊಡ್ಡ ಸೈಜ್ ಹುಡ್ಕಣ. ಜರ್ಪಣಿ. ದೊಡ್ಡ ಸೈಜ್ ಮೆಲ್ಲ ಪಾಯ್ಸನ್ ಇರ್ಬೋದು. ಪಾಯ್ಸನ್ ಅಲ್ಲ. ನನಗೆ ಗೊತ್ತು ಸೇಫ್. ಎಸ್. ಓಕೆ ನೆಕ್ಸ್ಟ್. ಅನ್ನೋ ವರ್ಷದ ನಾನು ವಿನ್ ಆಗ್ತೀನಿ. ಇವಾಗ ಪಾಯ್ಸನ್ ಮುಟ್ಟೆ ಮುಡ್ತಾರೆ. ಚಾಲೆಂಜ್ ಮಾಡ್ತೀನಿ. ನೋಡೋಣ ಸಣ್ಣವರೇ. ಅಯ್ಯೋ ಸೇಫ್ 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 ಸೇಫ್. ಖಾಲಿ ಆಯ್ತು. ಒಂದು ನಿಮಿಷ. ಸೇಫು. ಗೊತ್ತು, ಹೆಂಗೊತ್ತು? ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ. ನನ್ ಪ್ರಕಾರ ನೋಡ್ಕೊಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ ಇಲ್ಲ ನೋಡ್ಬೇಕು. ಬೇಕಾದ್ರೆ ವಿಡಿಯೋದಲ್ಲಿ ರಿವೈಂಡ್ ಮಾಡಿ ನೋಡಿ. ಸುಮ್ನೆ ತಮಾಷೆ ಮಾಡು. ತಮಾಷೆ. ನೆಕ್ಸ್ಟ್ ಮೋಸ ಎಲ್ಲ ಮಾಡಲ್ಲಪ್ಪ, ಕಾನ್ಫಿಡೆಂಟ್ ಇದೆ ಅಷ್ಟೇ. ಇದೇ ನಿಂತ ತಿಂತಾ ಇದ್ದಾರೆ ಇವರು. ಸೇಫಾ? ಸೇಫು. ಹಂಗಾದ್ರೆ ಇಲ್ಲಿರೋದೆಲ್ಲ ಪಾಯ್ಸನ್ ಏನು? ಯಾವ್ದಪ್ಪ ಪಾಯ್ಸನ್ ಇದರಲ್ಲಿ? ನಾನು ಯಾವಾಗಲೂ ದೊಡ್ಡ ಸೈಜ್ ಇರೋದೇ ಹುಡುಕ್ತಿರ್ತೀನಿ. ಕೊಟ್ರು ಏನು? ಪಾಯ್ಸನ್. ಎರಡು ಮೂರು ಸೈಜ್ ಇಲ್ಲ ಇಲ್ಲ ಉದ್ದೇಶಲ್ಲ. ಡಿಸ್ಕ್ವಾಲಿಫೈ. ಇಲ್ಲ ಪಾಯ್ಸನ್ ಬಟ್ ಮೆಲ್ಲ ಕೊಟ್ಟಿದ್ದು. ಆದ್ರೂ ಬಿತ್ತು, 3 ಸಲ ಏಟ್ ಬಿತ್ತು. ಬಿತ್ತು ಬಿತ್ತು. ನೆಕ್ಸ್ಟ್ ನೀನು. ನಾನ್ ತಿಂದೆ, ನೀವು ನಾನಾ ಸಿಕ್. ಇಬ್ರು ಒಂದೊಂದು ಪಾಯ್ಸನ್ ತಿಂದಿದೀವಿ. ನೋಡೋಣ ನೋಡೋಣ ಲಾಸ್ಟ್ ಯಾರು ವಿನ್ ಆಗ್ತಾರೆ ಅಂತ. ಯಾರು ಕಾಯ್ತಾ ಇದೀವಿ. ಯಾರು ಕಾತೊಂದುಲೆ ಕಾದುನಿಲ್ಲ ರೇ. ಕಾಪಿಲೆ ಕಾಪಿಲೆ ಹೇಳಿ. ಸೇಫು. ಅದನ್ನ ಖುಷಿಯಲ್ಲಿ ಕಾಣ್ತಿದಲ್ಲಿ. ಸೇಫಾ? ಯಸ್. ಯವ್ವ. ಸೇಫ್ ಸೇಫ್. ನೆಕ್ಸ್ಟ್. ಅಯ್ಯೋ ಇಲ್ಲಿರೋದೆಲ್ಲ ಪಾಯ್ಸನ್ ಅನ್ಸುತ್ತೆ ಇನ್ ಮುಂದೆ. ಎಲ್ಲ ಪಾಯ್ಸನ್ ಇರೋದು ಸಣ್ಣ. ಸ್ವಾಮಿ ಕೊರಗಜ್ಜ. ತಿನ್ಬೇಕು ಪೂರ್ತಿ. ಕೊಟ್ಟು ಅಯ್ಯೋ. ಪಾಯ್ಸನ್ ಅಮ್ಮ ಅದು. ಪಾಯ್ಸನ್ ಎಲ್ಲ ತಿನ್ಬಾರ್ದ ತರ, ಒಳ್ಳೇದಾಗಲ್ಲ ಆಯ್ತಾ. ಅದಕ್ಕೆ ನೀವು ತಿಂತಿದ್ದೀರಾ ಏನು? ಸೇಫ್. ಯಪ್ಪ. ಪಾಯ್ಸನ್ ಅಲ್ಲ ಅದು, ಪಾಯ್ಸನ್ ಅಲ್ಲ ಅದು. ಆ? ವಿನ್ನು ಆಯ್ತಾ ಆಟ ಇರಿ. ಸೇಫ್ ಆಗಿದ್ದೀರಾ. ನೆಕ್ಸ್ಟ್ ಸಣ್ಣ ನೀನು. ಯಾವ್ದು? ಅವರು ಮುಖಿ ಯಾವ್ದು ಹೇಳು. ಅಕ್ಕ ಕನ್ಫ್ಯೂಸ್ ಆಗ್ತಿದೆ. ಗೊತ್ತಿಲ್ಲ. ಧನ್ಯ ಮೋಕಿ ಸನ್ನು ಆ ಮಂಜುಗೌಡ. ಹಾ ಹಾ ಹಾ. ಸೇಫ್. ಯಸ್ ಶಪ್ಪ. ಯಸ್. ನೆಕ್ಸ್ಟ್ ಏನ್ ಮುನು ಹಿಂಗೆ? ಹಿಂಗೆ ಟ್ವಿಸ್ಟ್ ಇಟ್ಟಿದ್ದು ಅಂದ್ರೆ ಹಿಂಗೋಗಿ ಹಿಂಗ್ ಬಂದು ಹಿಂಗ್ ಬುಲೆಟ್ ಹಿಂಗೆ ಬಿದ್ಬಿಡ್ತು. ಎತ್ಕೊಂಡ್ಮೇಲೆ ಏನು ಸೇಫು. ಖಾಲಿ ಆಗ್ತಾ ಬಂತು. ಏನಿದು? ನೋಡ ಸ್ವಲ್ಪ ಆಟ ಟೈಟ್ ಇದೆ, ಗೊತ್ತಾಗ್ತಾ ಇಲ್ಲ ಯಾವ್ದು ತಿನ್ಬೇಕಂತ. ದೊಡ್ಡ ಸೈಜ್ ಹುಡುಕ್ತಾ ಇದೀನಿ ನಾನಂತೂ. ಬಿತ್ತಿ ಆಟ. ಸೇಫ್. ಯಸ್ ಯಪ್ಪ. ಯಸ್ ಯಸ್ ಯಸ್. ನೆಕ್ಸ್ಟ್ ನೋಡ ಸಣ್ಣವರು. ಸೇಫು. ನಾಲ್ಕೇ ನಾಲ್ಕು ಅಲ್ವಾ ಚಿಪ್ಸ್ ಇರೋದಿನ್ನು? ಯಾವ್ದು ಮುಖಿ? 4 ಚಿಪ್ಸ್ ಇರೋದು. ನೋಡೋಣ.
ಸೇಫ್ ಅಲ್ವಾ? ಪಾಯ್ಸನ್ ಹೊಡೆದಲ್ಲ. ಒಂದು ಸಲಿನೂ ಮುದ್ದು ಮಾಡಿಲ್ಲ. ಲಾಸ್ಟ್ ಇದು ಮುದ್ದು ಮಾಡೋಣ ಅನ್ಕೊಂಡಿದ್ದೀನಿ ನಾನು. ಲಾಸ್ಟ್ ಮುದ್ದು ಮಾಡ್ಬಿಡ್ತಾರೆ ನೋಡಿ. ನಾನು ಸ್ಟಾರ್ಟಿಂಗ್ ಪ್ರೀತಿ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ಹೊಡೆದು ಲಾಸ್ಟ್ ಮುದ್ದು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನನ್ನ ಇಷ್ಟ. ಸರಿ ತಿಂದಾಯ್ತು. ನೀವು ತಿನ್ಬೇಕು. ತಿಂದೆ ಪಾಯಸ ಹೊಡ್ಸ್ಕೊಂಡಲ್ಲ ಮೈಸಲ್ಲಿ ಮತ್ತೆ ಹೊಡ್ಸ್ಕೊಳ್ಳಿ ಅಂತ. ಅಯ್ಯೋ ಹಿಂಗ ಬರ್ತು. ಆರಾಮ್ಸೆ ಇದ್ ಮಾಡ್ತೀರಾ ಮಾಡಿ ಆರಾಮ್ಸೆ ಇದ್ ಮಾಡ್ತೀರಾ ಮಾಡಿ. ಬೇಗ ತಿನ್ಬೇಕು, ಲೇಟ್ ಮಾಡ್ಬಾರ್ದು. ಬಿಡ್ಬಾರ್ದು. ಸೇಫ್ ಆಗ್ಲಿ. ವಿನರ್ ಆಫ್ ದಿ ಮ್ಯಾಚ್ ಎರಡು ಇವಾಗ ನಂದೆ. ಆದ್ರೂ ಫಸ್ಟ್ ಸಣ್ಣ ಸೋತದ್ದು ಖುಷಿ ಆಯ್ತಾ? ಗಂಡ ಗೆದ್ರಲ್ಲ ಅವ್ರಿಗೆ. ಗಂಡ ಗೆದ್ರೇನು ಹೆಂಡತಿ ಗೆದ್ರೇನು? ಅದ ಹೌದು ನಿಜ. ಇಷ್ಟು ಹೊಡೆದು ಲಾಸ್ಟಿಗೆ ನಾನೇ ಜಾಸ್ತಿ ಮುದ್ದು ಮಾಡಿರೋದು. ಆದ್ರೂ ಮಸ್ತಾಗಿತ್ತು ಆಟ. ನಂಗೆ ಪಿಂಪಲ್ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಗೊತ್ತಿದ್ರು ನಂಗೆ ಹೊಡೆದ್ರಲ್ಲ. ಅದಕ್ಕೆ ಫಸ್ಟ್ ಮುದ್ದು ಮಾಡ್ದೆ, ಹಾ. ಆಮೇಲೆ ಕೊಟ್ಟೆ. ಆದ್ರೂ ಫನ್ನಿ ಆಗಿತ್ತಲ್ವಾ ಈ ಗೇಮ್ ಮಾತ್ರ? ಮಜಾ ಇತ್ತು. ಚೆನ್ನಾಗಿತ್ತು. ಶೋಕಿತ್ತುಂಡಾ ಈರಗೇನ್ ಚಿತ್ತುಂಡು ಬಾವಾ? ಶೋಕಿತ್ತುಂಡಾ ಮಸ್ತ್ ಉಳ್ಳೇರು. ಮೋಕಿ ಹೇಗಿತ್ತು? ಚೆನ್ನಾಗಿತ್ತು. ಖಾಲಿ ಆಯ್ತಾ? ಇವನ ಅವಸ್ಥೆ ಬೇರೆ. ನಾನು ಇವರು ಆಟ ಆಡ್ತಿದ್ರಲ್ಲ ಅದನ್ನು ನಾನು ಥಿಯೇಟರ್ ಅಲ್ಲಿ ನೋಡೋ ತರ ನೋಡ್ತಾ ಇದ್ದೆ. ಓ ಆ ತರ ಚಿಪ್ಸ್ ತಿನ್ಕೊಂಡು ನೋಡ್ಕೊಂಡದ? ಅವನು ಥಿಯೇಟರ್ ಇರ್ತಂದೆ. ಹಾ ಹೇಳಿ. ಅದೇ ನೀವು ಲೇಸ್ ಅಲ್ಲಿ ಮಾಡ್ತೀರಲ್ಲ ಡಿಫ್ರೆಂಟ್ ಆಗಿ, ಹಾ ಅದನ್ನ ಮಾಡ್ಕೊಡಿ. ಇವಾಗ ಲೇಸ್ ತಿಂದು ಸಖತ್ ಇಷ್ಟ ಆಗ್ತಾ ಇದೆ, ಇನ್ನು ತಿನ್ಬೇಕು ಅಂತ. ಸನಮ್ಮ ಇದನ್ ಮಾಡ್ಸೋಣ. ಅದೇ ಲೇಸ್ ಅಲ್ಲಿ ಒಂದು ಡಿಶ್ ಮಾಡ್ತಾರಲ್ಲ, ಹೋಸಲಿ ಮಾಡಿದ್ರಲ್ಲ ಸ್ನಾಕ್ಸ್, ಅದನ್ನ ಮಾಡ್ಸೋಣ. ಇನ್ನ ಇದೆಯಲ್ಲ, ಇನ್ನು ತಂದಿದ್ದಾರೆ. ಇನ್ನು ತಂದಿದ್ದೀರಲ್ಲಮ್ಮ, ಅದ್ರಲ್ಲಿ ಮಾಡಿ ಮಾಡ್ಕೊಡ್ತೀರಾ? ಹೋಗಿ ಮಾಡಿ ತಿನ್ನೋಣ. ಸಖತ್ತೈತೆ. ಇವಾಗ ಸಂಜೆ ಆಯ್ತು ನೋಡಿ. ನಾವು ಟಾಸ್ಕ್ ಮುಗಿಸೋಷ್ಟ್ರಲ್ಲಿ, ಆಟ ಆಡೋಷ್ಟ್ರಲ್ಲಿ, ವ್ಲಾಗ್ ಎಡಿಟ್ ಮಾಡೋಷ್ಟ್ರಲ್ಲಿ 5:30 ಆಗೋಯ್ತು. ಸಂಜೆನೆ ಆಗೋಯ್ತು. ಸಕ್ಕತ್ತಾಗಿತ್ತು ಮಾತ್ರ. ನನಗಂತೂ ಹೆವಿ ಇಷ್ಟ ಆಯ್ತಿದ್ದು. ನಾನು ಮತ್ತೆ ಸಣ್ಣ ಆಡಿರೋದೇ ಜಾಸ್ತಿ ಇಷ್ಟ ಆಗಿದ್ದು. ಮಜಾ ಇತ್ತು. ಲಾಸ್ಟ್ ವರ್ಗೂ ಇದ್ವಲ್ಲ, ಅದು ಮಜಾ ಇತ್ತು. ಓ ಫೈನಲಿ ನಮ್ಮ ಧನ್ಯ ಅವ್ರು ಮಾಡ್ಕೊಂಡು ಬಂದ್ರು. ಇದ್ರಲ್ಲೇ ಮಾಡ್ಬಿಟ್ರ ಈ ಸರಿ? ಈ ತರನೇ ಚೆನ್ನಾಗಿರುತ್ತೆ. ಯಾಕೆ ಪ್ಲೇಟ್ ವಾಶ್ ಮಾಡ್ಬೇಕಂತ ಈ ತರದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಮ್ಮ ಆಲ್ರೆಡಿ. ನೀವು ಸ್ಟಾರ್ಟ್ ಮಾಡಿ, ವರ್ಕೌಟ್ ಆಗ್ಬೋದು. ವಂಡರ್ಲಾದಲ್ಲಿ ಮಾತ್ರ ಅಲ್ಲ ಸನುಮ, ಇವಾಗ ಎಲ್ಲಾ ಸ್ಟ್ರೀಟ್ ಗಳಲ್ಲೂ ಇದೆ. ಫುಡ್ ಸ್ಟ್ರೀಟ್ ಗಳಲ್ಲೆಲ್ಲ ಇದೆ. ಪ್ರಮೋಷನ್ ಮಾಡಿ ಕೊಡಿ. ಪ್ರಮೋಷನ್ ಮಾಡ್ಕೊಡ್ಬೇಕಾ? ನೀವೇ ಮಾಡ್ತೀರಾ? ಸಖತ್ತಾಯ್ತಾ? ಹೋಸಲಿ ಮಾಡಿದಾಗಲೂ ಸಖತ್ತಾಗಿ ಮಾಡಿದ್ರು. ನೀವು ಅಷ್ಟೇನೆ ಮನೇಲಿ ಈ ತರ ಟ್ರೈ ಮಾಡಿ. ಲೇಸಿಗೆ ಈರುಳ್ಳಿ, ಟೊಮೆಟೊ ಇದೆಲ್ಲ ಹಾಕೊಂತೀನಿ. ಸಖತ್ತಾಗಿರುತ್ತೆ. ಮಯೋನೀಸು ಸಾಸ್ ಇದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಇನ್ನೊಂದು ಪ್ಯಾಕೆಟ್ ಬೇಕು ನಂಗೆ, ಪಾರ್ಸಲ್ ಪ್ಲೀಸ್. ಇನ್ನೊಂದು ಪ್ಯಾಕೆಟ್ ತಿನ್ನಿ. ಸೂಪರ್ ಚೆನ್ನಾಗಿದ್ಯಾ? ಅಲ್ಲ ಫುಲ್ ಸಾಸ್ ಹಾಕೊಳ್ಳಿ ಇನ್ನ ಇದಕ್ಕೆ. ಮತ್ತೆ ಇನ್ನು ಸ್ಪೈಸಿ ಇರ್ಬೇಕಿತ್ತು. ಧನ್ಯಮ್ಮ ಖಾರದ ಪುಡಿ ಹಾಕಿ. ಇನ್ನು ನಾಳೆ ಹೋಗಕ್ ಆಗ್ಬಾರ್ದು. ಹೆಕ್ ಬಾತ್ರೂಮ್ ಯಾವಾಗ್ಲೂ ಇದೇ ಹೇಳ್ತಾರೆ. ಟೆನ್ಷನ್ ಬಾತ್ರೂಮ್ ಅದು. ಹೌದು ಮೋಕಿ ಎಂಚಂಡು. ಅವ್ನು ನೋಡಿ ಮಯೋನೀಸ್ ಪ್ಯಾಕೆಟ್ ತಗೊಂಡು, ಇಲ್ಲಿ ಸಾಸ್ ಪ್ಯಾಕೆಟ್, ಇಲ್ಲಿ ಮೈನಸ್ ಪ್ಯಾಕೆಟ್ ಹಾಕು. ಏಮ್ಮ ನನಗೆ ಇನ್ನೊಂದು ಮಾಡಿ ಅಮ್ಮ. ಸಾಕು ಮನು, ಜಾಸ್ತಿ ತಿನ್ಬಾರ್ದು. ಅಂದ್ರೆ ಇನ್ನೊಂದು ಮಾಡಿ ಅಂತ ಹೇಳಿದ್ದು. ಎಂತ ಇಲ್ಲ ಅಷ್ಟು. ಮೈನಸ್ ಹಾಕು. ನೀನು ಹಾಕೊಂಡಿಲ್ವಾ? ಅವತ್ತಿನ ತರ ಸ್ಪೈಸಿ ಇಲ್ಲ ಧನ್ಯಮ್ಮ. ಯಾಕ? ನಂಗೂ ಹಾಕು. ಹಂಗಾದ್ರೆ ನಂಗೂ ಹಾಕು. ಅವರಿಗೆಲ್ಲ ಹಾಕಿದ್ಯಾ? ನಂಗೂ ಹಾಕು. ಜಾಸ್ತಿ ಕೊತ್ತಂಬರಿ ಸೊಪ್ಪು ಪರಿಮಳ. ಸ್ಪೈಸಿ ಕೇಳ್ತಾ ಇದೀನಿ. ಸ್ಪೈಸಿಗೆ ಕೊತ್ತಂಬರಿ ಹಾಕ್ತಾರಾ? ಹಾಕ್ಬೇಕಾಗಿತ್ತು. ಇನ್ನೊಂದ್ ಪ್ಯಾಕೆಟ್ ಇದೆಯಲ್ಲ, ಅದು ಮಾಡ್ತಿರಲ್ಲ, ಅದ್ ಮಾಡಿ. ಕಾಯಿ ಮುಂಚೆ ಕೊರಾರಿಗೆ ನನಗೆ ಇದು ಇಷ್ಟೆಲ್ಲ ಸಾಲದೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಏನ್ 10 ರೂಪಾಯಿ ಲೇಸ್ ತಗೊಟ್ಬಿಟ್ರೆ ಸಾಲುತ್ತಾ ಈ ಬಾಡಿಗೆ? ಅವನ್ಗೂ ಸಾಲಲ್ಲ. ಆದ್ರೂ ಚೆನ್ನಾಗಿದೆ ಅಲ್ವಾ? ತಿನ್ನಿ. ಟೇಸ್ಟ್ ಸೂಪರ್ ಆಗಿದೆ. ತಿನ್ನಿ. ಇವಾಗ ಸಾಸ್ ಹಾಕೊಂಡಿದೀನಿ. ಇನ್ನು ಇವಾಗ ಹೆಂಗಿದೆ? ಇನ್ನ ಚೆನ್ನಾಗಿದ್ಯಾ? ನೋಡಿ ಇವಾಗ ಸೆಕೆಂಡ್ ರೌಂಡ್ ಮಾಡಿಕೊಟ್ಲು. ಹೇಗಿದೆ ಮುನು? ಇಲ್ಲಿ ನೋಡಿ, ಆ ಕಲರ್ ನೋಡಿದ್ರೆ ಭಯ ಬಿದ್ದ ಬಿಡ್ಬೇಕು. ಅಷ್ಟು ಖಾರದ ಪುಡಿ ಹಾಕಿ ಅವರ ಪುಂಡೆ ಉರಿಬೇಕು. ಈ ನಾಳೆ ಅದೇ ಬರಲ್ಲ ಅನ್ಸುತ್ತೆ ಮುನು, ನೀವ್ ಅಷ್ಟ್ ಖಾರ ತಿಂದ್ರೆ. ಅಯ್ಯೋ ಚೆನ್ನಾಗಿದ್ಯಾ? ನಮಗೆ ಸ್ಪೈಸಿ ಇಷ್ಟ. ಇದೇನಾಗಿದೆ? ಟಿಕ್ಕಾ ಉರಿಯೋ ತರ ಸ್ಪೈಸಿ ಇಷ್ಟ ಇಲ್ಲ. ನೋಡಿ ನನಗೆ ಸ್ಪೈಸಿ ಏನಕ್ಕೆ ಬರ್ಲಿಲ್ಲ, ಅಷ್ಟು ಖಾರ.
ಹೌದಾ? ಹೆವಿ ಖಾರ ಐತೆ. ಸ್ವಲ್ಪ ಗಾಂಧಾರಿ ಮೆಣಸು ಹಾಕ್ಬೇಕಿತ್ತಕ್ಕ ನೀನು. ಇವಾಗ್ಲೂ ಖಾರ ಸಾಕಾಗಿಲ್ವಾ? ಸಾಕು. ಪರ್ಫೆಕ್ಟ್ ತಾನೆ. ಪರ್ಫೆಕ್ಟಾ? ನಾನು ಈ ತರ ಯಾವಾಗ್ಲೂ ತಿನ್ನಲ್ಲ, ಇವತ್ತೇನೋ ಖಾರ ತಿನ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಚೆ ಜೋರು ಮಳೆ ಬಂತಲ್ವಾ, ಆ ಚಳಿಗೆ ತಿಂತಾ ಇದೀನಿ ಅಷ್ಟೇ. ತಿನ್ನಿ. ನಂಗೆ ಹಾಲು ಆಯ್ತಾ? ಸಣ್ಣವರಿಗೆ ಹಾಲಂತೆ, ಅವ್ರಿಬ್ರಿಗೆ ಕಾಫಿ. ಸೊ ಅದನ್ನ ರೆಡಿ ಮಾಡ್ತಾ ಇದೀನಿ. ನಮ್ ಧನ್ಯ ಅವರು ನನಗೋಸ್ಕರ ಮಾಡ್ಕೊಟ್ರಲ್ವಾ ಲೇಸು ಅದೆಲ್ಲ, ಸೊ ಅವ್ರಿಗೋಸ್ಕರ ಕಾಫಿ. ಮತ್ತೆ ಅವ್ರೊಬ್ರಿಗೆ ಮಾಡಕ್ಕಾಗಲ್ವಲ್ಲ, ಇವರಿಬ್ರು ಇದಾರೆ. ಸಣ್ಣವರಿಗೆ ಹಾಲಂತೆ, ನಮ್ಮ ಮೋಕಿಗೆ ಕಾಫಿ. ನೋಡಿ ನಂಗೆ ಇವಾಗ ತಾನೇ ಬಿಸಿ ಬಿಸಿ ಹಾಲು ರೆಡಿ ಮಾಡಿ ಕೊಟ್ರು. ಟೈಮ್ ನೋಡಿ 7:00 ಆಗ್ತಾ ಬಂತು. ಇವರಿಬ್ರು ಕಾಫಿಗೆ ಕಾಯ್ತಾ ಇದ್ದಾರೆ. ಕಾಫಿ ಕುಡಿಯೋದು ಇಬ್ರು ವೀಕ್ ಆಗಿ ಹೋಗಿದ್ದಾರೆ. ಭಾವನ ಕಾಫಿ ಬಂತು. ಥ್ಯಾಂಕ್ ಯು. ಟೇಸ್ಟ್ ನೋಡಿ ಇಬ್ರು ಕುಡ್ದು. ಕೈಯಲ್ಲಿ ಆಯ್ತು. ಇದೇನು ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ರಿವ್ಯೂ ಕೊಡ್ಲಿ, ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ರಿವ್ಯೂ ಕೊಡ್ಲಿ. ಕಾಫಿ ಹೌದಾ? ಕರೆಕ್ಟ್ ಆಗಿದ್ಯಾ? ಸೂಪರ್ ಅಂತೆ. ಕರೆಕ್ಟ್ ಆಗಿ ಹೇಳ್ಬೇಕು. ಚೆನ್ನಾಗಿಲ್ಲ ಅಂದ್ರೂ ಕರೆಕ್ಟ್ ಆಗಿ ಹೇಳ್ಬೇಕು. ಚೆನ್ನಾಗಿದೆ. ಅದಕ್ಕಿಂತ ಇದೇ ಚಂದ. ಸ್ವೀಟ್ ಆಗಿತ್ತು. ಪರ್ಫೆಕ್ಟ್ ಆಗಿ ಮಾಡಿದೀನಿ. ಇನ್ ಮುಂದೆ ಕಾಫಿ ಸ್ಟಾಲ್ ಇಡ್ಬೇಕು ಅಂತ ಅನ್ಕೊಂಡಿದೀನಿ. ನಾನು ಇನ್ನ ಹಾಲು ಕುಡ್ದಿಲ್ಲ. ಹಾಲು ಕುಡ್ದಿಲ್ವಾ? ಹಾಲು ಕುಡಿದ್ರಿ. ಬೇಗ ಹಾಲು ಕುಡೀರಿ, ರಿವ್ಯೂ ಕೊಡಿ ಸಕ್ಕರೆ ಎಲ್ಲ ಹೆಂಗಿದೆ ಅಂತ. ಗೈಸ್, ಇವಾಗ ತಾನೆ ಅಪ್ಪ ಬಂದ್ರು ಮನೆಗೆ. ನೋಡಿ ನನಗೆ ಕ್ರೀಮ್ ಕೇಕು ಮತ್ತೆ ಕಿಂಡರ್ ಜಾಯ್ ಎಲ್ಲ ತಂದಿದ್ದಾರೆ. ತಿಂತಾ ಇದ್ದೀನಿ. ಸಕಲಾಗಿದೆ. ನನ್ನ ಫೇವ್ರೆಟ್ ಕ್ರೀಮ್ ಬನ್ ಅಲ್ಲೇ ತಂದು ಕೊಟ್ಟಿದ್ದಾರೆ. ಇವಾಗ ತಿಂತೀನಿ. ಗೈಸ್, ಇವಾಗ ತಾನೆ ಅಚ್ಚು ಬಂದ್ಲು. ಅಚ್ಚು ಹಾಯ್ ಪಲ್ಲೆ ಎಂಚೋ ಅಲ್ಲಾರು ಹುಷಾರಲ್ಲಾರ? ಮಸ್ತ್ ಟೈಮ್ ಅಂಡ್ ಇರೆಂತೂ ಅಂದೆ. ತುಂಬಾ ಟೈಮ್ ಆಯ್ತಲ್ವಾ? ಯಾಕೆ ಬಂದಿಲ್ಲ? ಎಕ್ಸಾಮ್ ಇತ್ತಾ? ಅದಕ್ಕೆ ಬಂದಿಲ್ಲ. ಇವಾಗ ಮುಗೀತಾ? ಎಷ್ಟನೇ ಕ್ಲಾಸ್ ಇವಾಗ? ಸೆಕೆಂಡಾ? ಅಮ್ಮನ ಹತ್ರ ಕರ್ಕೊಂಡು ಹೋಗು ನನ್ನ ಅಮ್ಮನ ಹತ್ರ. ಇದೇ ಸ್ಟೈಲು ನೋಡಿ. ಅಕ್ಕ ಬಂದಿದ್ದಾರೆ. ಅಕ್ಕ ಹಾಯ್ ಅಕ್ಕ. ಆಫ್ಟರ್ ಲಾಂಗ್ ಟೈಮ್ ಆದ ನಂತರ ಬಂದಿದ್ದೀರಾ? ಯಾಕೆ? ಅದೇ ಬಂದೇ ಇರ್ಲಿಲ್ಲ ಅಲ್ವ? ಹೇಗಿದೆ ಮನೆ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಹೌದಾ? ನೋಡಿ, ಅಮ್ಮ ಮಾಡಿರೋ ಚಪಾತಿ ಮತ್ತೆ ಬೀಟ್ರೋಟ್ ಪಲ್ಯನ ತಿಂತಾ ಇದೀವಿ. ಸೊ ನಮ್ಮ ಸಣ್ಣವರು ತಿಂತಾ ಇದಾರೆ. ನಮ್ಮ ಅಚ್ಚು ತಿನ್ನು ಅಂದ್ರೆ ಆಟ ಆಡ್ತಾ ಇದ್ದಾಳೆ. ಅಚ್ಚು ತಿನ್ನಚ್ಚು. ಅದು ಸಣ್ಣವರಿಗೆ ಕೊಟ್ಟಿರೋದು ಬರ್ತ್ಡೇ ಗಿಫ್ಟ್, ಗೊತ್ತಾ? ನಿಂತರನೇ ಆಯ್ತಾ? ಅದು ಗಂಡ ಹೆಣ್ಣ? ಅದು ಹೆಣ್ಣ ಇನ ಗಂಡ ಇನ? ಅದು ಹುಡುಗ. ಬೇಕಾದ್ರೆ ಸೆಲ್ ತೆಗೆದ್ಬಿಟ್ಟು ನೋಡು. ತಿನ್ನು ಆಯ್ತು. ಇವಾಗ ನೀವು ಒಂದ್ ಚಪಾತಿ ತಿನ್ನಕ್ಕೆ 1 hour ಮಾಡ್ತೀಯ ಅಚ್ಚು. ಅಕ್ಕ ಬೇಗ ತಿಂತಾಳ ಅಕ್ಕ? ಈಗ ತಿಂತಾಳ ನೋಡಿ. ಇವಾಗ ಬೇಗ ಟೈಮ್ ಇವಾಗ 9:15 ಆಗ್ತಾ ಇದೆ. ನೋಡೋಣ ಅಚ್ಚು ಎಷ್ಟು ಬೇಗ ಮುಗಿಸ್ತಾಳೆ. ಅದೇ ಹಂಗೆ ಹೇಳಿದ್ರೆ ತಿಂತಾಳೆ. ಆ ಥರ ಟೈಮಿಂಗ್ಸ್ ಕೊಟ್ರೆ ತಿಂತಾಳೆ ಅಷ್ಟೇ. ಅಚ್ಚು ನಿಧಾನಕ್ಕೆ ತಿನ್ನು. ಅವತ್ತು ಬಿರಿಯಾನಿ ತಿನ್ಲಲ್ಲ, ನಾನು ನೋಡಿದ್ನಲ್ಲ ಅವತ್ತೊಂದಿನ ಚಾಲೆಂಜ್ ಬಿರಿಯಾನಿ ಮಾಡಿದಾಗ. ನೋಡಿ 10 ನಿಮಿಷದ ಮೇಲಾಯ್ತು, ಅಂದ್ರೆ ಒಂದು 1/4 ಗಂಟೆ ಆಯ್ತು. ಸೊ ಇನ್ನೊಂದು 1/4 ಭಾಗ ಮಿಕ್ಕಿದೆ. ಏನಚ್ಚು ನೀನು ಆಟ ಆಡ್ಕೊಂಡು ತಿಂತಾ ಇದೀಯಾ? ಒಂದು ಆಟ ಆಡು, ಇಲ್ಲ ತಿನ್ನು. 2ರಲ್ಲಿ ಯಾವ್ದಾರು ಒಂದು ಮಾಡು. 2 ಮಾಡ್ತೀಯಾ? ನೋಡಿ, ಹೇಳಿದ ಮಾತು ಕೇಳಲ್ಲ ಅವಳು. ಎರಡು ಮಾಡ್ತೀಯಾ? ಸರಿ ಆಯ್ತು. ಬಾಳೆಹಣ್ಣನ ನಂದು ಈಗಷ್ಟೇ ಊಟ ಆಯ್ತು. ನಾನು ಇಷ್ಟೊತ್ತು ಕೂಡ ಟಿವಿಯಲ್ಲಿ ಫಿಲಮ್ ನೋಡ್ತಾ ಇದ್ದೆ. ಸೊ ಎಡಿಟ್ ಎಲ್ಲ ಮಾಡಿ ಮುಗಿಸ್ದೆ. ಇವತ್ತಿಂದು ಪ್ರಮೋಷನ್ದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಆಯಿತು. ಇವಾಗ ಮೂವಿ ನೋಡಿಕೊಂಡು ನಾನು, ಸಣ್ಣ ಅಕ್ಕ ಎಲ್ಲರೂ ಬಂದಿದ್ದಾರಲ್ಲ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮೂವಿ ನೋಡೋದಷ್ಟೇ ಇವಾಗ ಬಾಕಿ ಇರೋದು. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ